ಟೆನ್ಷನ್ 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 ದರ್ಶನ್ಗೆ ಕುಂತ್ರೂ ಟೆನ್ಷನ್, ಆಸ್ಪತ್ರೆಗೆ ಹೋದ್ರೂ ಕೂಡ ಟೆನ್ಷನ್ ತಪ್ಪದಂತ ಆಗಿದೆ. ಬೆನ್ನುಮೂಳೆ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಸಂಕಷ್ಟಗಳು ಕಾದು ಕೂತಿವೆ ಎಂಬಂತಾಗಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ನಮಗಾಗಿ. ಆಸ್ಪತ್ರೆಯಲ್ಲಿದ್ದರೂ ತಪ್ಪಿಲ್ಲ, ವಿಶ್ರಾಂತಿ ಪಡೆಯಲು ಮೈಸೂರಿಗೆ ಹೋದ್ರು ದರ್ಶನ್ಗೆ ಆತಂಕ ತಪ್ಪಿಲ್ಲ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಕೇವಲ ಫಿಸಿಯೋಥೆರಪಿ ಪಡೆದು ಮೈಸೂರಿಗೆ ಶಿಫ್ಟ್ ಆಗಿರೋ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ತೀವ್ರವಾಗಿ ಕಾಡಲಾರಂಭಿಸಿದೆ. ದರ್ಶನ್ಗೆ ಬೆನ್ನು ಮೂಳೆ ಸ್ವಲ್ಪ ಜರುಗಿದೆ, ನರಗಳು ಕಂಪ್ರೆಸ್, ನಡೆಯಲು ಕಷ್ಟ. ಬೆನ್ನು ನೋವು ಹೆಚ್ಚಾದ ಹಿನ್ನೆಲೆ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಭೇಟಿ ನೀಡಿದ ದರ್ಶನ್ ಚಿಕಿತ್ಸೆ ಪಡೆದಿದ್ದಾರೆ. ಸಲಹೆ ನೀಡಿರುವ ವೈದ್ಯರು ದರ್ಶನ್ ಬೆನ್ನು ಮೂಳೆ ಸ್ವಲ್ಪ ಜರುಗಿದೆ, ನರಗಳು ಕಂಪ್ರೆಸ್ ಆಗಿದೆ, ಹೀಗಾಗಿ ಕಾಲು ನೋವು ಹೆಚ್ಚಾಗಿದೆ, ನಡೆಯುವುದಕ್ಕೆ ಕಷ್ಟ ಆಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಕಾಟೇರ ಸಿನಿಮಾ ಚಿತ್ರೀಕರಣ ವೇಳೆ ಬೆನ್ನು ನೋವಿಗೆ ಸಮಸ್ಯೆ ಉಂಟಾಗಿತ್ತು. ಇದು ಈಗ ಉಲ್ಬಣಗೊಂಡಿದೆ. ಆದರೆ ತುರ್ತಾಗಿ ಶಸ್ತ್ರಚಿಕಿತ್ಸೆಗೆ ಮೈಸೂರಿನ ವೈದ್ಯರು ಸಿದ್ಧರಿಲ್ಲ. ಸದ್ಯ ದರ್ಶನ್ಗೆ ಫಿಸಿಯೋಥೆರಪಿ ಮತ್ತು ಮಾತ್ರೆಗಳಿಂದ ಸಮಸ್ಯೆ ನಿವಾರಣೆಗೆ ವೈದ್ಯರು ಪ್ರಯತ್ನಿಸುತ್ತಿದ್ದಾರೆ. ಬೆನ್ನಿನ ಭಾಗದ ಮೂಳೆಯನ್ನ ಗಟ್ಟಿ ಮಾಡಲು ಪ್ರತ್ಯೇಕ ವ್ಯಾಯಾಮ ಮಾಡುವಂತೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಆದರೂ ಸಮಸ್ಯೆ ನಿವಾರಣೆ ಆಗದಿದ್ರೆ ಶಸ್ತ್ರಚಿಕಿತ್ಸೆ ಅಗತ್ಯ ಅಂತ ಆಸ್ಪತ್ರೆ ವೈದ್ಯರು ಮಾಹಿತಿ ನೀಡಿದ್ದಾರೆ. ಕೊಲೆ ಆರೋಪಿಗೆ ಸ್ಕ್ಯಾನಿಂಗ್ ನಡೆದಿಲ್ಲ. ಸದ್ಯ ಬೆಂಗಳೂರಿನಲ್ಲಿ ಮಾಡಿದ ಸ್ಕ್ಯಾನಿಂಗ್ ರಿಪೋರ್ಟ್ ಆಧಾರದ ಮೇಲೆ ವೈದ್ಯರು ತಪಾಸಣೆ ಮಾಡಿದ್ದಾರೆ. ಫಿಸಿಯೋಥೆರಪಿ ಮಾತ್ರೆಗಳ ಕೋರ್ಸ್ ಮುಗಿದ ಮೇಲೆ ಬೆಂಗಳೂರಿನಲ್ಲೇ ಸ್ಕ್ಯಾನಿಂಗ್ ಮಾಡಿಸುವ ಪ್ಲಾನ್ ಇದ್ದು ಮತ್ತೆ ಶನಿವಾರ ದರ್ಶನ್ಗೆ ತಪಾಸಣೆ ಒಳಗಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಟೆನ್ಷನ್ 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 ದರ್ಶನ್ಗೆ ಕುಂತ್ರೂ ಟೆನ್ಷನ್, ಆಸ್ಪತ್ರೆಗೆ ಹೋದ್ರೂ ಕೂಡ ಟೆನ್ಷನ್ ತಪ್ಪದಂತ ಆಗಿದೆ. ಬೆನ್ನುಮೂಳೆ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಸಂಕಷ್ಟಗಳು ಕಾದು ಕೂತಿವೆ ಎಂಬಂತಾಗಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ನಮಗಾಗಿ. ಆಸ್ಪತ್ರೆಯಲ್ಲಿದ್ದರೂ ತಪ್ಪಿಲ್ಲ, ವಿಶ್ರಾಂತಿ ಪಡೆಯಲು ಮೈಸೂರಿಗೆ ಹೋದ್ರು ದರ್ಶನ್ಗೆ ಆತಂಕ ತಪ್ಪಿಲ್ಲ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಕೇವಲ ಫಿಸಿಯೋಥೆರಪಿ ಪಡೆದು ಮೈಸೂರಿಗೆ ಶಿಫ್ಟ್ ಆಗಿರೋ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ತೀವ್ರವಾಗಿ ಕಾಡಲಾರಂಭಿಸಿದೆ. ದರ್ಶನ್ಗೆ ಬೆನ್ನು ಮೂಳೆ ಸ್ವಲ್ಪ ಜರುಗಿದೆ, ನರಗಳು ಕಂಪ್ರೆಸ್, ನಡೆಯಲು ಕಷ್ಟ. ಬೆನ್ನು ನೋವು ಹೆಚ್ಚಾದ ಹಿನ್ನೆಲೆ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಭೇಟಿ ನೀಡಿದ ದರ್ಶನ್ ಚಿಕಿತ್ಸೆ ಪಡೆದಿದ್ದಾರೆ. ಸಲಹೆ ನೀಡಿರುವ ವೈದ್ಯರು ದರ್ಶನ್ ಬೆನ್ನು ಮೂಳೆ ಸ್ವಲ್ಪ ಜರುಗಿದೆ, ನರಗಳು ಕಂಪ್ರೆಸ್ ಆಗಿದೆ, ಹೀಗಾಗಿ ಕಾಲು ನೋವು ಹೆಚ್ಚಾಗಿದೆ, ನಡೆಯುವುದಕ್ಕೆ ಕಷ್ಟ ಆಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಕಾಟೇರ ಸಿನಿಮಾ ಚಿತ್ರೀಕರಣ ವೇಳೆ ಬೆನ್ನು ನೋವಿಗೆ ಸಮಸ್ಯೆ ಉಂಟಾಗಿತ್ತು. ಇದು ಈಗ ಉಲ್ಬಣಗೊಂಡಿದೆ. ಆದರೆ ತುರ್ತಾಗಿ ಶಸ್ತ್ರಚಿಕಿತ್ಸೆಗೆ ಮೈಸೂರಿನ ವೈದ್ಯರು ಸಿದ್ಧರಿಲ್ಲ. ಸದ್ಯ ದರ್ಶನ್ಗೆ ಫಿಸಿಯೋಥೆರಪಿ ಮತ್ತು ಮಾತ್ರೆಗಳಿಂದ ಸಮಸ್ಯೆ ನಿವಾರಣೆಗೆ ವೈದ್ಯರು ಪ್ರಯತ್ನಿಸುತ್ತಿದ್ದಾರೆ. ಬೆನ್ನಿನ ಭಾಗದ ಮೂಳೆಯನ್ನ ಗಟ್ಟಿ ಮಾಡಲು ಪ್ರತ್ಯೇಕ ವ್ಯಾಯಾಮ ಮಾಡುವಂತೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಆದರೂ ಸಮಸ್ಯೆ ನಿವಾರಣೆ ಆಗದಿದ್ರೆ ಶಸ್ತ್ರಚಿಕಿತ್ಸೆ ಅಗತ್ಯ ಅಂತ ಆಸ್ಪತ್ರೆ ವೈದ್ಯರು ಮಾಹಿತಿ ನೀಡಿದ್ದಾರೆ. ಕೊಲೆ ಆರೋಪಿಗೆ ಸ್ಕ್ಯಾನಿಂಗ್ ನಡೆದಿಲ್ಲ. ಸದ್ಯ ಬೆಂಗಳೂರಿನಲ್ಲಿ ಮಾಡಿದ ಸ್ಕ್ಯಾನಿಂಗ್ ರಿಪೋರ್ಟ್ ಆಧಾರದ ಮೇಲೆ ವೈದ್ಯರು ತಪಾಸಣೆ ಮಾಡಿದ್ದಾರೆ. ಫಿಸಿಯೋಥೆರಪಿ ಮಾತ್ರೆಗಳ ಕೋರ್ಸ್ ಮುಗಿದ ಮೇಲೆ ಬೆಂಗಳೂರಿನಲ್ಲೇ ಸ್ಕ್ಯಾನಿಂಗ್ ಮಾಡಿಸುವ ಪ್ಲಾನ್ ಇದ್ದು ಮತ್ತೆ ಶನಿವಾರ ದರ್ಶನ್ಗೆ ತಪಾಸಣೆ ಒಳಗಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಟೆನ್ಷನ್ 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 ದರ್ಶನ್ಗೆ ಕುಂತ್ರೂ ಟೆನ್ಷನ್, ಆಸ್ಪತ್ರೆಗೆ ಹೋದ್ರೂ ಕೂಡ ಟೆನ್ಷನ್ ತಪ್ಪದಂತ ಆಗಿದೆ. ಬೆನ್ನುಮೂಳೆ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಸಂಕಷ್ಟಗಳು ಕಾದು ಕೂತಿವೆ ಎಂಬಂತಾಗಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ನಮಗಾಗಿ. ಆಸ್ಪತ್ರೆಯಲ್ಲಿದ್ದರೂ ತಪ್ಪಿಲ್ಲ, ವಿಶ್ರಾಂತಿ ಪಡೆಯಲು ಮೈಸೂರಿಗೆ ಹೋದ್ರು ದರ್ಶನ್ಗೆ ಆತಂಕ ತಪ್ಪಿಲ್ಲ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಕೇವಲ ಫಿಸಿಯೋಥೆರಪಿ ಪಡೆದು ಮೈಸೂರಿಗೆ ಶಿಫ್ಟ್ ಆಗಿರೋ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ತೀವ್ರವಾಗಿ ಕಾಡಲಾರಂಭಿಸಿದೆ. ದರ್ಶನ್ಗೆ ಬೆನ್ನು ಮೂಳೆ ಸ್ವಲ್ಪ ಜರುಗಿದೆ, ನರಗಳು ಕಂಪ್ರೆಸ್, ನಡೆಯಲು ಕಷ್ಟ.
ಬೆನ್ನು ನೋವು ಹೆಚ್ಚಾದ ಹಿನ್ನೆಲೆ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಭೇಟಿ ನೀಡಿದ ದರ್ಶನ್ ಚಿಕಿತ್ಸೆ ಪಡೆದಿದ್ದಾರೆ. ಸಲಹೆ ನೀಡಿರುವ ವೈದ್ಯರು ದರ್ಶನ್ ಬೆನ್ನು ಮೂಳೆ ಸ್ವಲ್ಪ ಜರುಗಿದೆ, ನರಗಳು ಕಂಪ್ರೆಸ್ ಆಗಿದೆ, ಹೀಗಾಗಿ ಕಾಲು ನೋವು ಹೆಚ್ಚಾಗಿದೆ, ನಡೆಯುವುದಕ್ಕೆ ಕಷ್ಟ ಆಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಕಾಟೇರ ಸಿನಿಮಾ ಚಿತ್ರೀಕರಣ ವೇಳೆ ಬೆನ್ನು ನೋವಿಗೆ ಸಮಸ್ಯೆ ಉಂಟಾಗಿತ್ತು. ಇದು ಈಗ ಉಲ್ಬಣಗೊಂಡಿದೆ. ಆದರೆ ತುರ್ತಾಗಿ ಶಸ್ತ್ರಚಿಕಿತ್ಸೆಗೆ ಮೈಸೂರಿನ ವೈದ್ಯರು ಸಿದ್ಧರಿಲ್ಲ. ಸದ್ಯ ದರ್ಶನ್ಗೆ ಫಿಸಿಯೋಥೆರಪಿ ಮತ್ತು ಮಾತ್ರೆಗಳಿಂದ ಸಮಸ್ಯೆ ನಿವಾರಣೆಗೆ ವೈದ್ಯರು ಪ್ರಯತ್ನಿಸುತ್ತಿದ್ದಾರೆ. ಬೆನ್ನಿನ ಭಾಗದ ಮೂಳೆಯನ್ನ ಗಟ್ಟಿ ಮಾಡಲು ಪ್ರತ್ಯೇಕ ವ್ಯಾಯಾಮ ಮಾಡುವಂತೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಆದರೂ ಸಮಸ್ಯೆ ನಿವಾರಣೆ ಆಗದಿದ್ರೆ ಶಸ್ತ್ರಚಿಕಿತ್ಸೆ ಅಗತ್ಯ ಅಂತ ಆಸ್ಪತ್ರೆ ವೈದ್ಯರು ಮಾಹಿತಿ ನೀಡಿದ್ದಾರೆ. ಕೊಲೆ ಆರೋಪಿಗೆ ಸ್ಕ್ಯಾನಿಂಗ್ ನಡೆದಿಲ್ಲ. ಸದ್ಯ ಬೆಂಗಳೂರಿನಲ್ಲಿ ಮಾಡಿದ ಸ್ಕ್ಯಾನಿಂಗ್ ರಿಪೋರ್ಟ್ ಆಧಾರದ ಮೇಲೆ ವೈದ್ಯರು ತಪಾಸಣೆ ಮಾಡಿದ್ದಾರೆ. ಫಿಸಿಯೋಥೆರಪಿ ಮಾತ್ರೆಗಳ ಕೋರ್ಸ್ ಮುಗಿದ ಮೇಲೆ ಬೆಂಗಳೂರಿನಲ್ಲೇ ಸ್ಕ್ಯಾನಿಂಗ್ ಮಾಡಿಸುವ ಪ್ಲಾನ್ ಇದ್ದು ಮತ್ತೆ ಶನಿವಾರ ದರ್ಶನ್ಗೆ ತಪಾಸಣೆ ಒಳಗಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಟೆನ್ಷನ್ 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 ದರ್ಶನ್ಗೆ ಕುಂತ್ರೂ ಟೆನ್ಷನ್, ಆಸ್ಪತ್ರೆಗೆ ಹೋದ್ರೂ ಕೂಡ ಟೆನ್ಷನ್ ತಪ್ಪದಂತ ಆಗಿದೆ. ಬೆನ್ನು ಮೂಳೆ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಸಂಕಷ್ಟಗಳು ಕಾದು ಕೂತಿವೆ ಎಂಬಂತಾಗಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ನಮಗಾಗಿ. ಆಸ್ಪತ್ರೆಯಲ್ಲಿದ್ದರೂ ತಪ್ಪಿಲ್ಲ, ವಿಶ್ರಾಂತಿ ಪಡೆಯಲು ಮೈಸೂರಿಗೆ ಹೋದ್ರು ದರ್ಶನ್ಗೆ ಆತಂಕ ತಪ್ಪಿಲ್ಲ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಕೇವಲ ಫಿಸಿಯೋಥೆರಪಿ ಪಡೆದು ಮೈಸೂರಿಗೆ ಶಿಫ್ಟ್ ಆಗಿರೋ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ತೀವ್ರವಾಗಿ ಕಾಡಲಾರಂಭಿಸಿದೆ. ದರ್ಶನ್ಗೆ ಬೆನ್ನು ಮೂಳೆ ಸ್ವಲ್ಪ ಜರುಗಿದೆ, ನರಗಳು ಕಂಪ್ರೆಸ್, ನಡೆಯಲು ಕಷ್ಟ. ಬೆನ್ನು ನೋವು ಹೆಚ್ಚಾದ ಹಿನ್ನೆಲೆ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಭೇಟಿ ನೀಡಿದ ದರ್ಶನ್ ಚಿಕಿತ್ಸೆ ಪಡೆದಿದ್ದಾರೆ. ಸಲಹೆ ನೀಡಿರುವ ವೈದ್ಯರು ದರ್ಶನ್ ಬೆನ್ನು ಮೂಳೆ ಸ್ವಲ್ಪ ಜರುಗಿದೆ, ನರಗಳು ಕಂಪ್ರೆಸ್ ಆಗಿದೆ, ಹೀಗಾಗಿ ಕಾಲು ನೋವು ಹೆಚ್ಚಾಗಿದೆ, ನಡೆಯುವುದಕ್ಕೆ ಕಷ್ಟ ಆಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಕಾಟೇರ ಸಿನಿಮಾ ಚಿತ್ರೀಕರಣ ವೇಳೆ ಬೆನ್ನು ನೋವಿಗೆ ಸಮಸ್ಯೆ ಉಂಟಾಗಿತ್ತು. ಇದು ಈಗ ಉಲ್ಬಣಗೊಂಡಿದೆ. ಆದರೆ ತುರ್ತಾಗಿ ಶಸ್ತ್ರಚಿಕಿತ್ಸೆಗೆ ಮೈಸೂರಿನ ವೈದ್ಯರು ಸಿದ್ಧರಿಲ್ಲ. ಸದ್ಯ ದರ್ಶನ್ಗೆ ಫಿಸಿಯೋಥೆರಪಿ ಮತ್ತು ಮಾತ್ರೆಗಳಿಂದ ಸಮಸ್ಯೆ ನಿವಾರಣೆಗೆ ವೈದ್ಯರು ಪ್ರಯತ್ನಿಸುತ್ತಿದ್ದಾರೆ. ಬೆನ್ನಿನ ಭಾಗದ ಮೂಳೆಯನ್ನ ಗಟ್ಟಿ ಮಾಡಲು ಪ್ರತ್ಯೇಕ ವ್ಯಾಯಾಮ ಮಾಡುವಂತೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಆದರೂ ಸಮಸ್ಯೆ ನಿವಾರಣೆ ಆಗದಿದ್ರೆ ಶಸ್ತ್ರಚಿಕಿತ್ಸೆ ಅಗತ್ಯ ಅಂತ ಆಸ್ಪತ್ರೆ ವೈದ್ಯರು ಮಾಹಿತಿ ನೀಡಿದ್ದಾರೆ. ಕೊಲೆ ಆರೋಪಿಗೆ ಸ್ಕ್ಯಾನಿಂಗ್ ನಡೆದಿಲ್ಲ. ಸದ್ಯ ಬೆಂಗಳೂರಿನಲ್ಲಿ ಮಾಡಿದ ಸ್ಕ್ಯಾನಿಂಗ್ ರಿಪೋರ್ಟ್ ಆಧಾರದ ಮೇಲೆ ವೈದ್ಯರು ತಪಾಸಣೆ ಮಾಡಿದ್ದಾರೆ. ಫಿಸಿಯೋಥೆರಪಿ ಮಾತ್ರೆಗಳ ಕೋರ್ಸ್ ಮುಗಿದ ಮೇಲೆ ಬೆಂಗಳೂರಿನಲ್ಲೇ ಸ್ಕ್ಯಾನಿಂಗ್ ಮಾಡಿಸುವ ಪ್ಲಾನ್ ಇದ್ದು ಮತ್ತೆ ಶನಿವಾರ ದರ್ಶನ್ಗೆ ತಪಾಸಣೆ ಒಳಗಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.